ಈಗ ಸಣ್ಣ ಸಣ್ಣ ಸರಳೀಕರಣ ಬರ್ತಾವೆ. ಸಿಂಪ್ಲಿಫಿಕೇಶನ್ ಅಂದ್ರೆ ಸರಳೀಕರಣ. ಏನು ಸಿಂಪ್ಲಿಫಿಕೇಶನ್ ಅಂದ್ರೆ ಏನು? ಸರಳೀಕರಣ. ಏನು ಇನ್ನು ಚಾಲು ಅದು ಸರಳೀಕರಣ. ಇವು ಮೊದಲು ಕಲಿಬೇಕು ನೀವು. ಎಲ್ಲರೂ ತಲೆ ಕೆಡ್ಸ್ಕೊಂಡದ್ದು ಸರಳೀಕರಣ ಸಂಬಂಧ ನೋಡಿ. ನಿಮ್ಮ ವೆಕೇಶನ್ ಕ್ಲಾಸ್ನ ಸರಳೀಕರಣ ಮುಗಿದು ಬಿಡಬೇಕು. ಈಗ ನೀವು ಈ ಭಿನ್ನ ರಾಶಿಗಳನ್ನು ಹೆಂಗೆ ಮಾಡಬೇಕು ಪದ್ಧತಿ ಪ್ರಕಾರ ಕಲ್ತ್ರಿ ಅಂದ್ರೆ ಒಳಗೊಂದೊಂದು ಬಾಯಲ್ಲಿ ಉತ್ತರ ಹೆಂಗೆ ಇಡಬೇಕು ಅವೆಲ್ಲ ನಾನು ತಿಳಿಸ್ತೇನೆ. ಈಗ ನೀವು ಮಾಡೋದಾದಿಂದ ವಿಡಿಯೋ ಆನ್ ಮಾಡಿರಿ. ನಾ ಈಗ ದೂರ ಸರ್ದನು ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡಿರಿ. ನಾ ಈಗ ತಿಳಿಸ್ತೇನೆ. ಎಲ್ಲರೂ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡಿ. ಮೊದಲ ಭಾಗಾಕಾರ ಕ್ರಿಯೆಯನ್ನು ಮೊದಲು ನಾವು ಇನ್ನೂ ಹಚ್ಕೋಬೇಕು. ಅದನ್ನು 2.23 ಪ್ಲಸ್ 1.34 ಭಾಗಿಲೆ 3.45. ಈಗ ಪ್ಲಸ್ ಬಂದದ, ಒಂದು ಭಾಗಾಕಾರ ಬಂದದ. ಈಗ ಸಣ್ಣಂಗೆ ನಿಮಗೆ ಆ ಭಿನ್ನ ರಾಶಿಗಳು ಈ ಕ್ರಿಯೆಗಳು ಏನಾಗ್ತಾವ ಅಂದ್ರೆ ಪ್ಲಸ್ ಮೈನಸ್ ಗುಣಾಕಾರ ಭಾಗಾಕಾರ ಇವು ಪರ್ಫೆಕ್ಟ್ ಆದಿಂದ ನಿಮಗೆ ಮುಂದೆ ಬ್ರಕೆಟ್ಗಳ ಆವರಣಗಳನ್ನು ಬಿಡಿಸುವಂಥ ಸಿಂಪ್ಲಿಫಿಕೇಶನ್ ಮತ್ತೆ ಬರ್ತಾವೆ. ಆವರಣಗಳನ್ನು ಬಿಡಿಸುವಂಥ ಸಿಂಪ್ಲಿಫಿಕೇಶನ್ ಮತ್ತು ಅದೊಂದು ಬೇರೆ. ಈಗ ಬರೀ ಇವು ಭಿನ್ನ ರಾಶಿಗಳ ಸಿಂಪ್ಲಿಫಿಕೇಶನ್ ಅಂದ್ರೆ ಕ್ರಿಯೆಗಳನ್ನು ಯಾವ ಮೊದಲು ಮಾಡಬೇಕು ಅದು ಮೊದಲು ಕಲ್ಕೋಬೇಕು ನೀವು. ಆಮೇಲೆ ಸಿಂಪ್ಲಿಫಿಕೇಶನ್ ಆವರಣಗಳನ್ನು ಬ್ರಾಡ್ಮಾಸ್ ಕ್ರಿಯೆಯನ್ನು ಅಲ್ಲಿ ಮುಂದೆ ಬರ್ತಾವೆ. ಈಗ ಮೊದಲ ನೀವು ಭಿನ್ನ ರಾಶಿಯನ್ನು ಪರ್ಫೆಕ್ಟ್ ಆಗಬೇಕು. ಯಾವ ಕ್ರಿಯೆಗಳನ್ನು ಮೊದಲು ಮಾಡಬೇಕು, ಆಮೇಲೆ ಹೆಂಗೆ ನೀವು ಅದನ್ನು ಉತ್ತರ ಇಡಬೇಕು ಅನ್ನೋದು ಈ ಸಣ್ಣ ಭಿನ್ನ ರಾಶಿಯಿಂದ ಕಲ್ಕೊತ ಹೋಗ್ಬೇಕು ನೀವು. ಈಗ ನಾನು ತಿಳಿಸ್ತು ಲಕ್ಷ ಕೊಟ್ಟು ನೋಡ್ರಿ. ಈ ಭಾಗಾಕಾರ ಕ್ರಿಯೆಯನ್ನು ಚಿನ್ನ ಬಿಟ್ಟು ಮಾಡಬೇಕು. ಅದನ್ನು ನೀವು ತಿಳ್ಕೊ. ಈ ಚಿಹ್ನೆ ಏನು ಸಂಬಂಧ ಬರೋದಿಲ್ಲ. ಇದರ ಉತ್ತರ ತಂದು ಈ ಪ್ಲಸ್ದ ಮುಂದೆ ಇಡಬೇಕು. ಅದಕ್ಕೆ ಚಿಹ್ನೆ ಏನು ಸಂಬಂಧ ಬರೋದಿಲ್ಲ ಅಂದ್ರೆ ಇದರ ಅರ್ಥ ಏನು? ಇದರ ಉತ್ತರವನ್ನ ತಳಗ ಮಾತ್ರ ರಿಪೀಟ್ ಹಚ್ಚ ಇದರ ಉತ್ತರ ನೀವು ತಂದಿಡ್ಬೇಕು. ಮುಂದೆ ನೋಡ್ರಿ. 4 1 4 4 3 7 7 4 ಭಾಗಿಲೆ 5 3 15 1 4 19 19 ಬರೋಬ್ಬರಿ 7 4 ಗುಣಾಕಾರ ಮಾಡಿದಾಗ ಏನಾಗ್ತದೆ? ಇದು ಮ್ಯಾಲೆ ಹೋಗ್ತದ, ಇದು ತಳಗ ಬರ್ತದ. ಎದಕರೆ ಬಾಗ ಹೋಗ್ತದ ನೋಡ್ರಿ. ಇಲ್ಲ 7 5 35 ತಳಗ 19 4 76 ನೋಡ್ರಿ ಹೆಂಗಿರ್ತಾವ. ಆಮೇಲೆ ಈಗ ಈ ಉತ್ತರವನ್ನ ಇದರ ಮುಂದೆ ತಂದಿಡಬೇಕು. ಬರೋಬ್ಬರಿ 2.23 ಪ್ಲಸ್ ಏನು ಬಂದದ? 35 76 ಈಗ ಅವಾಗ ಏನು ಮಾಡಬೇಕು? ಇದನ್ನು ನೀವು ಬಿಟ್ಟು ಬಿಡಬೇಕು. ಪೂರ್ಣ ಸಂಖ್ಯೆ ಇದನ್ನು ಮೊದಲು ಕಲಿಬೇಕು ನೀವು. ಹ್ಯಾಂಗ? 2 ಮಧ್ಯಂತರ ಚಿಹ್ನೆ ಪ್ಲಸ್ 2 ಪ್ಲಸ್ 35 76 ನೋಡಿ. ಇದಕ್ಕೆ ಬಾಗ್ ಹೋಗಂಗಿಲ್ಲ ಅಂದ್ರೆ ಇದರ ಲಸ ಏನು ಮಾಡಬೇಕು? 3 76 ಲಸ ತಕ್ಕೋತ್ ಕೂಡಬಾರ್ದು. ನೋಡ್ರಿ ಹೆಂಗೆ ನಾ ಹೇಳ್ತೀನಿ. ಯಾಕೆ ಹೇಳಿದ್ ನಾನು? 2 ಪ್ಲಸ್ ಹಾಕ್ರಿ, ಇಲ್ಲಿ ಲಸ ತಗೋರಿ. ಯಾಕೆ ಹೇಳ್ತಾನಂದ್ರೆ ಇಲ್ಲಿ 3 ಇದು ಅವಿಭಾಜ್ಯ ಸಂಖ್ಯೆ. ಇವುಗಳ ಗುಣಲಬ್ಧಿ ಲಸ ಇರ್ತದೆ. 3 6 18 3 6 18 ಕೆಲ ಬಂತು 1 ನೋಡಿ. 3 7 21 1 22 ನೋಡ್ರಿ. ಇನ್ನೊಂದ್ಸಲ 3 6 18 1 3 7 21 22. ಆಮೇಲೆ ಇನ್ನು 3 ಭಾಗಿಸ್ರಿ ಇದನ್ನ. 3 ಭಾಗಿಸ್ರಿ ಅದನ್ನ. ಅದನ್ನು 3 ಭಾಗಿಸ್ರಿ. 3 76 76 1 ನೋಡಿ. ಇದು 76 3 2 76 3 76 3. ಇನ್ನು ಇವುಗಳ ಗುಣಾಕಾರ ಮಾಡಬೇಕು ನೀವು. 2 6 12 2 6 12 ಕೆಲ ಬಂತು 1. 2 7 14 1 15 152 ಆಯ್ತು ಪ್ಲಸ್. ಆಮೇಲೆ 3 5 15 3 3 9 1 10 105 ಆಯ್ತು. ಇವೆರಡು ಕೂಡಿಸ್ಕೋರಿ. 2 ಪ್ಲಸ್
5 2 7, ಆಮೇಲೆ 5ಕ್ಕೆ 5, ಆಮೇಲೆ 1 1 2. ಈಗೇನಾಯ್ತು, 228 ಆಯ್ತು. ನೋಡ್ರಿ, ಸರಿಯಾಗಿ ತಿಳ್ಕೊಬೇಕು. ಎಷ್ಟು ದೊಡ್ಡದಾಗ್ತಿತ್ತಂದ್ರೆ ಆ ಗಣಿತ ಎಕ್ದಮ್ ಶಾರ್ಟ್ ಮೆಥಡ್ ಇದು. ನೋಡ್ರಿ, ಈಗೇನಾಯ್ತು, ಇದಕ್ಕಿಂತಲೂ ಇದು ದೊಡ್ಡದಾಯ್ತು. 2 ಪ್ಲಸ್, ನೋಡ್ರಿ, ಇದನ್ನ 250, 228 ಒಂದಲೇ 257ಕ್ಕೆ 228 ಒಂದಲೇ 228 ಕಳೆಯಿರಿ. 17 8 ಆದ್ರೆ 9ಕ್ಕೆ ಎಲ್ಲ ಬಂತು 1, 5 3 ಆದರೆ 2, ಅಂದರೆ ಏನಾಯ್ತು, 29 228 ಅಂಶ. ಉತ್ತರದಾಗ ಏನು ಮಾಡಿಬಿಡ್ಬೇಕು, 2 1 3 ಕೂಡಿಸ್ಕೋರಿ. 3 ಪೂರ್ಣಾಂಕ 29 228 ಅಂಶ. ನೋಡ್ರಿ ಉತ್ತರ ಹೆಂಗದ, ಹೆಂಗೆ ಮಾಡ್ಬೇಕನ್ನೋದು ಗಣಿತ ತೋರಿಸ್ತದೆ. ನಾನು ನೀವು ಕರೆಕ್ಟಾಗಿ ನೋಡ್ಕೋರಿ. ಅದು 3 ಪೂರ್ಣಾಂಕ 29 228 ಅಂಶ, ಇದು ಉತ್ತರ ಬಂತು. ಹಿಂಗೆ ಗಣಿತಗಳನ್ನು ಮಾಡಬೇಕು ನೀವು, ಅಂದ್ರೆ ನಿಮಗೆ ಭಾರಿ ಸರಳ. ಪೂರ್ಣ ಸಂಖ್ಯೆಗಳನ್ನು ಬೇರೆ ತಕ್ಕೊಂಡು ನೀವು ಭಾಳ ಸರಳ ಬರ್ತಾವೆ ಲೆಕ್ಕಗಳು. ಇಲ್ಲಿ ನೋಡಿ, ಪೂರ್ಣ ಸಂಖ್ಯೆನ ಹೊರಗೆ ತಕ್ಕೊಂಡ ಬರೀ ಭಿನ್ನ ರಾಶಿ ಭಾಗಗಳನ್ನು ಕೂಡಿಸ್ಕೊಂಡ್ರಿ. ನೋಡ್ರಿ, ಇದು ಅವಿಭಾಜ್ಯ ಸಂಖ್ಯೆದ ಎಷ್ಟು ಬಂತು, 228 ಬಂತು. ಆಮೇಲೆ 376 76 3 ಇದನ್ನು ಗುಣಾಕಾರ ಮಾಡಿದ ಉತ್ತರ ಅಲ್ಲಿ ಬಂತು. ಅವುಗಳನ್ನು ಕೂಡಿಸಿ 228 ಒಂದಲೇ ಮಾಡಿ ಭಾಗಿಸಿದ್ರೆ 29 ಉಳಿತು. ಈ ಪೂರ್ಣ ಸಂಖ್ಯೆಗಳನ್ನು ಕೂಡಿಸಿ ಉತ್ತರ ಇಟ್ಟು ಬಿಡಬೇಕು. ಖಲ ಮುಗಿತೆ ಉತ್ತರ. ಇದು ಟೆನ್ಷನ್ ಇರಲಾರ್ದ ಗಣಿತ. ಆಮೇಲೆ ಮಿಶ್ರ ಭಿನ್ನ ರಾಶಿ ಮಾಡಿ ವಿಷಮ ಭಿನ್ನ ರಾಶಿ ಮಾಡ್ಕೋತ ನೀವು ಕೂತ್ರಿ ಅಂತಂದ್ರೆ ನಿಮಗೆ ಗಣಿತ ಭಾಳ ಟೈಮ್ ತಿಂತಾವೆ. ನೀವು ಹಿಂಗೆ ಕಲಿಬೇಕು, ಹೊಸ ಮೆಥಡ್ ಗಣಿತಗಳನ್ನು ಹಿಂಗೆ ಕಲಿಬೇಕು. ನೀವು ಹಿಂಗೆ ಮಾಡೋದ್ರಿಂದ ಏನಾಗ್ತದೆ, ಬೇಗನೆ ಉತ್ತರ ಬರ್ತಾವೆ. ನೋಡಿ, ಈಗ ಒಂದು ಸಿಂಪ್ಲಿಫಿಕೇಶನ್ ಕಣ್ಣಿಗೆ ಹಿಂಗೆ ಕಾಣಿಸ್ತದೆ. ಇಂಥ ಗಣಿತಗಳನ್ನು ಮಾಡ್ಲಿಕ್ಕೆ ನಿಮಗೆ ಬಿರಿ ಅನ್ನೋ ಬಂದು ಅಂದ್ರೆ ಮುಂದೆ ಭಾಳ ಸರಳ ಆಗ್ತಾವೆ. ಚೆನ್ನಾಗಿ ನೋಡ್ಕೊಂಡು ಫೇರ್ದಾಗ ಬರ್ಕೊಡ್ರಿ.